ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಅದರಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನ್ ಬಂದ್ ಆಗ್ಬಿಡ್ತಾ, ಸರ್ಕಾರ ಇನ್ಮೇಲೆ ಹಣನೇ ಹಾಕೋದಿಲ್ವಾ, ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದ್ ಆಗ್ಬಿಟ್ಟಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಈ ರೀತಿ ಪ್ರಶ್ನೆಗಳನ್ನು ಸಹ ಕೇಳ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಸ್ವಸಹಾಯ ಸಂಘದ ಬಗ್ಗೆ ಆಗಿರ್ಬೋದು, ಇಂದಿರಾ ಕಿಟ್ ಅಥವಾ ದಿನಸಿ ಕಿಟ್ ಬಗ್ಗೆ ಆಗಿರ್ಬೋದು, ಬ್ಯಾಂಕ್ KYC ಬಗ್ಗೆ ಆಗಿರ್ಬೋದು, ಆಧಾರ್ ಸೀಡಿಂಗ್ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಸಾಕಷ್ಟು ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಖಂಡಿತವಾಗ್ಲೂ ನಿಮಗೆ ಇದ್ರ ಬಗ್ಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲೇದಾಗಿ ನಾನು ಈಗಾಗಲೇ ನಿಮ್ಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತುಗಳಾಗ್ಲಿ 23ನೇ ಕಂತಾಗ್ಲಿ ಬರೋದು ಸಾಕಷ್ಟು ಡಿಲೇ ಆಗ್ತಾ ಇದೆ. ಈಗಾಗಲೇ ನಿಮಗೆ 4-5 ಕಂತುಗಳು ಕೂಡ ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಏನ್ ಸರ್ ಇದು ಗೃಹಲಕ್ಷ್ಮಿ ಹಣ ಬಂದ್ ಮಾಡ್ಬಿಟ್ರ? ಖಂಡಿತವಾಗ್ಲೂ ಯಾವುದೇ ಯೋಜನೆ ಆಗಲಿ 5 ಗ್ಯಾರಂಟಿಗಳಲ್ಲಿ ಯಾವುದೇ ಯೋಜನೆ ಬಂದಾಗಿಲ್ಲ. ಶಕ್ತಿ ಯೋಜನೆ ಆಸ್ ಇಟ್ ಈಸ್ ನಡೀತಾ ಇದೆ, ಗೃಹಜ್ಯೋತಿ ಯೋಜನೆ ನಡೀತಾ ಇದೆ, ಯುವನಿಧಿ ಯೋಜನೆ ನಡೀತಾ ಇದೆ, ಅನ್ನಭಾಗ್ಯ ಯೋಜನೆ ಕೂಡ ನಡೀತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡುವಂತ ಪ್ರಶ್ನೆ ಇಲ್ಲ, ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಬಟ್ ಆದ್ರೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಜನರ ಆಕ್ರೋಶಕ್ಕೆ ಒಳಗಾಗೋದಕ್ಕಿಂತ ಮೊದಲು, ಈಗಾಗಲೇ ಆಕ್ರೋಶಕ್ಕೆ ಒಳಗಾಗಿದೆ ಸರ್ಕಾರ, ಆದಷ್ಟು ಬೇಗ ಪೆಂಡಿಂಗ್ ಹಣನ ರಿಲೀಸ್ ಮಾಡಬೇಕು. 23ನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇತ್ತೀಚಿನ ದಿನದಲ್ಲಿ ಯಾವುದೇ ಅಪ್ಡೇಟ್ ಕೊಡ್ತಾ ಇಲ್ಲ. ಅದೇ ಬೇಸರದ ಸಂಗತಿ ಅಂತ ಹೇಳಿ. ಇನ್ನ KYC ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಒಬ್ರು ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇದೆ, 5 ಜನ ಸದಸ್ಯರಿದ್ದೀರಾ, 4 ಜನರು KYC ಆಗಿದೆ, ಒಬ್ರು KYC ಆಗಿಲ್ಲ ಅಂದ್ರೂ ನಿಮಗೆ ಕಡ್ಡಾಯವಾಗಿ KYC ಮಾಡಿಸಬೇಕು. ಆಮೇಲೆ ಯಾರು ತೀರ್ಕೊಂಡಿರ್ತಾರೆ ಅವರನ್ನ ನಿಮ್ಮ ರೇಷನ್ ಕಾರ್ಡ್ ಇಂದ ರಿಮೂವ್ ಮಾಡಿಸಬೇಕು. ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಕ್ಕಿ ನಿಮಗೆ 4 ಜನ ಕೊಡೋದ್ರಲ್ಲಿ 3 ಜನರಿಗೆ ಮಾತ್ರ, ಅಂದ್ರೆ 5 ಜನರ ಕೊಡೋದ್ರಲ್ಲಿ 4 ಜನರಿಗೆ ಮಾತ್ರ ಕೊಡುವಂತ ಕೆಲಸ ಮಾಡ್ತಾರೆ. ಓಕೆನಾ? ಇನ್ನ ಗೃಹಲಕ್ಷ್ಮಿ ಸಂಘ ಯಾವಾಗ ಶುರುವಾಗುತ್ತೆ? ನಮಗೂ ಕೂಡ ಲೋನ್ ನ ಅವಶ್ಯಕತೆ ಇದೆ. ಯಾವಾಗಿಂದ ಶುರುವಾಗುತ್ತೆ, ಎಷ್ಟು ಲಕ್ಷ ಲೋನ್ ಕೊಡ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಾನು ಒಂದು ಮಾಹಿತಿ ತಿಳಿಸಿದ್ದೆ, ನವೆಂಬರ್ 19ರಿಂದ ಅಂತ ಮೊದಲು ಮಾಹಿತಿ ಬಂದಿತ್ತು. ಬಟ್ ಆದ್ರೆ ಈಗಿರುವಂತಹ ಅಪ್ಡೇಟ್ ಪ್ರಕಾರ ನವೆಂಬರ್ 28ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತ ಹೇಳಿ ನಿರ್ಮಾಣ ಮಾಡಿ, ಸ್ವಸಹಾಯ ಸಂಘ ಅಂತ ಹೇಳಿ ನಿರ್ಮಾಣ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗ 25ರಿಂದ ಸುಮಾರು 3 ಲಕ್ಷದವರೆಗೂ ಸಹ ಸಾಲ ಸೌಲಭ್ಯ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಈ ಕ್ಷಣದವರೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಇದ್ರ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ, ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ, ಚೆಕ್ಔಟ್ ಮಾಡಿ. ನಿಮಗೆ ನವೆಂಬರ್ 28ವರೆಗೂ ಕಾಯಬೇಕು. ಅದಾದ ನಂತರ ಮತ್ತೇನೆಲ್ಲ ದಾಖಲಾತಿಗಳು ಬೇಕು, ಮತ್ತೇನಾದ್ರೂ ಹೊಸ ಕಂಡೀಷನ್ ಇದೆಯಾ ಇಲ್ವಾ ಅನ್ನೋದನ್ನ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇನ್ನು KYC ಸಂಬಂಧಪಟ್ಟ ಹಾಗೆ ಬ್ಯಾಂಕ್ KYC ಅಂದ್ರೆ ಏನು, ರೇಷನ್ ಕಾರ್ಡ್ KYC ಅಂದ್ರೆ ಏನು, ಈಗ ಆಲ್ರೆಡಿ ತಿಳಿಸಿದ್ದೇನೆ. ಇನ್ನೊಮ್ಮೆ ಹೇಳಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ತುಂಬಾ ದಿನಗಳಿಂದ ಆಪರೇಟ್ ಆಗಿಲ್ಲ, ಹಾಗೆಯೇ ಡೆಡ್ ಆಗಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವುದೇ ದಾಖಲಾತಿಗಳನ್ನು ನೀವು ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡು, ID ಪ್ರೂಫ್, ಅಡ್ರೆಸ್ ಪ್ರೂಫ್, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತೆ ಒಂದು ಫೋಟೋವನ್ನ ಕೊಟ್ಟು KYC ಮಾಡಿಸಬೇಕು. ಅದಕ್ಕೆ ನಾವು ಬ್ಯಾಂಕ್ KYC ಅಂತ ಕರಿತೇವೆ. ಮನೆಯ ರೇಷನ್ ಕಾರ್ಡ್ಗೆ ನಿಮ್ಮೆಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಕ್ಕೆ ನಾವು ರೇಷನ್ ಕಾರ್ಡ್ KYC ಅಂತ ಕರಿತೀವಿ. ಓಕೆನಾ? ಇಂದಿರಾ ಕಿಟ್ ಬಗ್ಗೆ ಯಾವಾಗ ಶುರುವಾಗುತ್ತೆ? ಇಂದಿರಾ ಕಿಟ್ ಈ ತಿಂಗಳಿಂದಾನೇ ಬರುತ್ತಾ? ಈ ಇಂದಿರಾ ಕಿಟ್ ಈ ತಿಂಗಳಿಂದಾನೇ ಕೊಡ್ತಾರಾ? ಅಥವಾ ದಿನಸಿ ಕಿಟ್ ನಿಮ್ಗೇನು ಬೇಳೆ ಇರಬಹುದು, ಉಪ್ಪು ಇರಬಹುದು, ಸಕ್ಕರೆ ಇರಬಹುದು, ನಿಮ್ಗೆ ಏನ್ ಕೊಡ್ತೀವಿ ಅಂತ ಎಣ್ಣೆ ಇರಬಹುದು. ಓಕೆನಾ? ಈ ಎಲ್ಲವನ್ನ ಕೂಡ ಕೊಡ್ತೀವಿ ಅಂತ ಏನು ಸರ್ಕಾರ ಈಗಾಗಲೇ 5 ಕೆಜಿ ಅಕ್ಕಿ ಜೊತೆಗೆ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಏನು ಸರ್ಕಾರ ಈಗ ಆಲ್ರೆಡಿ ಸಚಿವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ ತಿಂಗಳಲ್ಲೇ ಬರುತ್ತಾ ಅಂತ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ನವೆಂಬರ್ ತಿಂಗಳಿಂದ ಬರಲ್ಲ, ಮುಂದಿನ ತಿಂಗಳಿಂದ ಅಂದ್ರೆ ಡಿಸೆಂಬರ್ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಬದಲಾವಣೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಹಾಗಾಗಿ ಯಾರೆಲ್ಲ ದಿನಸಿ ಕಿಟ್ ಕೊಟ್ಟರೆ ಒಳ್ಳೇದಾ, 10 ಕೆಜಿ ಅಕ್ಕಿನೇ ಕೊಟ್ಟಿದ್ರೆ ಒಳ್ಳೇದಾ? ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ಮಾಡಿದ್ದೇವೆ. ದಿನಸಿ ಕಿಟ್ ಕೊಟ್ರೆ ಒಳ್ಳೇದು, 5 ಕೆಜಿ ಅಕ್ಕಿ ಜೊತೆಗೆ ದಿನಸಿ ಕಿಟ್ ಕೊಟ್ರೆ ಒಳ್ಳೇದು, ಮನೆಯ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲ ಆಗುತ್ತೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಅಂತ ಹೇಳಿ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಓಕೆನಾ? ಇನ್ನ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ 23ನೇ ಕಂತು ಬರಬೇಕು ಅಂದ್ರೆ ಏನಾದ್ರೂ ಗೃಹಲಕ್ಷ್ಮಿ KYC ಅಂತ ಹೊಸದಾಗಿ ಮಾಡಿಸಬೇಕಾ ಅಂತ ಹೇಳಿ ಕೆಲವೊಂದಿಷ್ಟು ಜನರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ದಾರೆ.
ಮೊದಲನೇದಾಗಿ ಹೇಳಬೇಕು ಅಂದ್ರೆ ರೇಷನ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ಸಾಕು. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆಕ್ಟಿವ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ಗೆ ಮನೆಯ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಸಾಕು. ಮತ್ತೆ ಹೊಸದಾಗಿ ಗೃಹಲಕ್ಷ್ಮಿ KYC ಅಂತ ಹೇಳಿ ಯಾರು ಕೂಡ ಮಾಡಿಸುವಂತ ಅಗತ್ಯ ಇಲ್ಲ. ಓಕೆನಾ? ಹಾಗಾಗಿ ಇಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಕೆಲಸ ಮಾಡಿದ್ದೇನೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.